ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರ ಭಾಷಣ ಕದನ ಇರುವಂತದ್ದು. ಈಗಾಗಲೇ ಗವರ್ನರ್ಗೆ ಸಿಎಂ ಸ್ವಾಗತವನ್ನ ಕೂಡ ಕೋರಿದ್ರು. ಜಂಟಿ ಅಧಿವೇಶನ ಆರಂಭವಾಯಿತು. ಜಂಟಿ ಅಧಿವೇಶನ ಆರಂಭವಾದಂತಹ ಕೆಲವೇ ಕ್ಷಣಗಳಲ್ಲಿ ಭಾಷಣವನ್ನ ಕನ್ನಡದಲ್ಲೇ ಆರಂಭ ಮಾಡಿದ್ರು. ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಕನ್ನಡದಲ್ಲೇ ಭಾಷಣವನ್ನ ಆರಂಭ ಮಾಡ್ತಾರೆ. ನಂತರ ಒಂದೇ ಸಾಲಿನಲ್ಲಿ ತಮ್ಮ ಭಾಷಣವನ್ನ ಮುಗಿಸಿರುವಂತದ್ದು. ಒಂದೇ ಸಾಲಿನಲ್ಲಿ ಭಾಷಣವನ್ನ ಮಾಡಿ ಮುಗಿಸಿದ್ದಾರೆ. ಕೆಲ ಅಂಶಗಳನ್ನ ಮಾತ್ರ ಓದಿ ಮುಗಿಸಿ ಅಲ್ಲಿಂದ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ನಿರ್ಗಮಿಸಿರುವಂತದ್ದು. ಈಗ ಈ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸುಮಾರು 11 ಪುಟಗಳಲ್ಲಿನ ಅಂಶಗಳನ್ನ ಓದೋಕೆ ಅವರು ನಕಾರವನ್ನ ಎತ್ತಿರುವಂತದ್ದು. ಓದೋದು ಡೌಟ್ ಏನೆಲ್ಲ ಆಗ್ತಾ ಇತ್ತು. ಈಗಾಗಲೇ ಅವರು ಕೂಡ ಭಾಷಣವನ್ನ ಮಾಡಿರುವಂತದ್ದು. ಆದ್ರೆ ಒಂದೇ ಸಾಲಿನಲ್ಲಿ ಭಾಷಣವನ್ನ ಮುಗಿಸಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿಟಿ ರವಿ, ರಮೇಶ್ ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಆಲ್ಮೋಸ್ಟ್ ವಿಪಕ್ಷ ನಾಯಕರ ಅಂದ್ರೆ ಏನು ಕೂಡ ಚರ್ಚೆ ಮಾಡಲಿಲ್ಲ, ಏನಿಲ್ಲ, ಹಾಗೆ ಅಲ್ಲಿಂದ ತೆರಳಿರುವಂತದ್ದು. ಹಾಗೆ ಧಿಕ್ಕಾರ ಕೂಗಿದಂತಹ ಘಟನೆಯು ಕೂಡ ಇಂದಿನ ಒಂದು ಅಧಿವೇಶನ ಕಲಾಪ ಸಾಕ್ಷಿಯಾಗಿರುವಂತದ್ದು. ಧಿಕ್ಕಾರವನ್ನ ಕೂಡ ಕೂಗಿದ್ರು. ಅಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರ ಭಾಷಣದ ಕದನದ ಒಂದು ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ. ರಾಜ್ಯಪಾಲರು ಬರ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು ಸ್ವಾಗತವನ್ನ ಮಾಡ್ತಾರೆ. ಎಚ್.ಕೆ. ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಹಾಗೆ ಕೆ.ಜೆ. ಜಾರ್ಜ್ ಅವರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಅವರು ಬಂದು ಭಾಷಣವನ್ನ ಕನ್ನಡದಲ್ಲೇ ಆರಂಭ ಮಾಡ್ತಾರೆ. ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಹೇಳಿ ಇನ್ನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ರೀತಿಯ ಒಂದು ಮಾತುಕತೆಯನ್ನ ಒಂದೇ ಸಾಲಿನಲ್ಲಿ ಅವರು ಭಾಷಣವನ್ನ ಮಾಡಿ ಮುಗಿಸಿ ಅಲ್ಲಿಂದ ತೆರಳಿರುವಂತದ್ದು ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು. ಅವರು ತೆರಳ್ತಾ ಇದ್ದಂತೆ ಧಿಕ್ಕಾರದ ಒಂದು ಮಾತುಗಳು ಕೂಡ ಅಲ್ಲಿ ಕೇಳಿ ಬಂದಿರುವಂತದ್ದು. ಭಾಷಣ ಓದುವಂತೆ ಪಟ್ಟು ಹಿಡಿದ್ರು ಬಿ.ಕೆ. ಹರಿಪ್ರಸಾದ್. ಆದ್ರೆ ಭಾಷಣ ಮಾಡದೆ ಸದನದಿಂದ ತೆರಳಿದ್ರು ರಾಜ್ಯಪಾಲರನ್ನ ಅಡ್ಡಗಟ್ಟಿದಂತಹ ಬಿ.ಕೆ. ಹರಿಪ್ರಸಾದ್. ಆದ್ರೆ ಭಾಷಣ ಓದುವಂತೆ ಪಟ್ಟು ಹಿಡಿದಂತಹ ಬಿ.ಕೆ. ಹರಿಪ್ರಸಾದ್ ಅವರನ್ನ ಕೂಡ ಲೆಕ್ಕಿಸದೆ ಅಲ್ಲಿಂದ ನಿರ್ಗಮಿಸಿರುವಂತದ್ದು. ರಾಜ್ಯಪಾಲರನ್ನ ಬಿ.ಕೆ. ಹರಿಪ್ರಸಾದ್ ಅಡ್ಡಗಟ್ಟಿದಂತಹ ಘಟನೆ ಕೂಡ ಅಲ್ಲಿ ನಡೆದಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಈಗ ಗಮನಿಸಬಹುದಾಗಿದೆ. ಒಂದು ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಅಂದ್ರೆ ಆಕ್ಷೇಪ, ಆಕ್ರೋಶ ಎಲ್ಲವೂ ಕೂಡ ಇರುವಂತಹ ವಾತಾವರಣ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಇಂದಿನಿಂದ ಜನವರಿ 31ರವರೆಗೆ ವಿಶೇಷ ಅಧಿವೇಶನ ಇರುವಂತದ್ದು. ಈ ಅಧಿವೇಶನದಲ್ಲಿ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ಮಾಡಲೇಬೇಕಾಗಿತ್ತು. ಆದ್ರೆ ಭಾಷಣವನ್ನ ಮಾಡಿದ್ರು, ಒಂದೇ ಸಾಲಿನಲ್ಲಿ ಮುಗಿಸಿರುವಂತದ್ದು. ಕೇವಲ 2 ಮಾತಿನಲ್ಲಿ ತಮ್ಮ ಭಾಷಣವನ್ನ ಮುಗಿಸಿದ್ದಾರೆ. ಹೀಗಾಗಿ ಸದನದಲ್ಲಿ ಭಾರಿ ಹೈಡ್ರಾಮವೇ ಉಂಟಾಗಿರುವಂತದ್ದು. ಸರ್ಕಾರದ ಭಾಷಣವನ್ನ ಓದದೆ ತೆರಳಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು. ಅಲ್ಲಿಂದ ಕೇವಲ 2 ಮಾತಿನಲ್ಲಿ ಭಾಷಣವನ್ನ ಮುಗಿಸಿದ್ದಾರೆ ಗೆಹ್ಲೋಟ್. ಇನ್ನ ಕೆಲ ಅಂಶಗಳನ್ನ ಮಾತ್ರ ಓದಿರೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. 11 ಪುಟಗಳಲ್ಲಿನ ಅಂಶಗಳನ್ನ ಓದಿಲ್ಲ ಅವರು. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ಕೆಲ ಅಂಶವನ್ನ ಓದಿ ಭಾಷಣ ಮುಗಿಸಿ ತೆರಳಿದ ಗವರ್ನರ್. ಒಂದೇ ಸಾಲಿನಲ್ಲಿ ಭಾಷಣ ಮುಗಿಸಿದ ರಾಜ್ಯಪಾಲರು. ಕೇವಲ 2 ಮಾತಿನಲ್ಲಿ ಭಾಷಣ ಮುಗಿಸಿದ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್. ಅಧಿವೇಶನದಲ್ಲಿ ಭಾಷಣ ಓದಲು ರಾಜ್ಯಪಾಲರ ನಕಾರ. ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಿರ್ಗಮನದ ವೇಳೆ ಕಾಂಗ್ರೆಸ್ ಸದಸ್ಯರು ಧಿಕ್ಕಾರದ ಘೋಷಣೆಯನ್ನ ಕೂಡ ಕೂಗಿದಂತಹ ಘಟನೆ ನಡೆದಿರುವಂತದ್ದು. ನೀವು ಕೂಡ ನೋಡಿ, ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕಾಗಿತ್ತು. ಆದ್ರೆ ಭಾಷಣವನ್ನ ಮಾಡಿದ್ರು. ಆದ್ರೆ ಒಂದೇ ಮಾತಿನಲ್ಲಿ ಅವರು ಭಾಷಣವನ್ನ ಮಾಡಿ ಮುಗಿಸಿರುವಂತದ್ದು. ಕೆಲವೇ 1-2 ಮಾತನ್ನ ಮಾತ್ರ ಅಲ್ಲಿ ಆಡಿರುವಂತದ್ದು. ಇನ್ನು ಕನ್ನಡದಲ್ಲೇ ಭಾಷಣವನ್ನ ಆರಂಭ ಮಾಡಿದ್ರು. ಎಲ್ರಿಗೂ ನಮಸ್ಕಾರ ಎನ್ನುವಂತಹ ಮಾತುಗಳಿಂದ ಆರಂಭ ಮಾಡಿದಂತಹ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಇನ್ನ 11 ಪುಟಗಳಲ್ಲಿನ ಯಾವುದೇ ಅಂಶಗಳನ್ನ ಕೂಡ ಓದಿಲ್ಲ. ಒಂದಷ್ಟು ಅಂಶಗಳನ್ನ ಮಾತ್ರ 2 ಸಾಲಿನಲ್ಲಿ ಓದಿ ಅಲ್ಲಿಂದ ನಿರ್ಗಮಿಸಿರುವಂತದ್ದು. ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ನಿರ್ಗಮನದ ವೇಳೆ ಧಿಕ್ಕಾರವನ್ನ ಕೂಡ ಕೂಗಿರುವಂತದ್ದು ಕಾಂಗ್ರೆಸ್ ನಾಯಕರು. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ರಾಜ್ಯಪಾಲರನ್ನ ಹರಿಪ್ರಸಾದ್ ಅವರು ಅಡ್ಡಗಟ್ಟಿದಂತಹ ಘಟನೆ ಕೂಡ ನಡೆಯುತ್ತೆ ಆ ಒಂದು ವಿಧಾನಸಭೆಯ ಕಲಾಪದಲ್ಲಿ. ಆದ್ರೆ ಬಿ.ಕೆ. ಹರಿಪ್ರಸಾದ್ ಅವರ
ನಡೆಯನ್ನ ಯಾವುದೇ ರೀತಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಲ್ಲಿಂದ ರಾಜ್ಯಪಾಲರು ನಿರ್ಗಮಿಸಿರುವಂತದ್ದು. जय होते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। जी